ಅಯೋಧ್ಯೆಗೆ ಬಂದಿದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಆಗಮಿಸಿರುವಂತದ್ದು ಅಯೋಧ್ಯೆಗೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ದೆಹಲಿಯಿಂದ ಅಯೋಧ್ಯೆಗೆ ಬಂದಿಳಿದಂತಹ ಮೋದಿ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ನೀಡಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆಯಾಗುತ್ತೆ. ಹಲವಾರು ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಕೂಡ ಇರುವಂತದ್ದು. ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗುತ್ತೆ. ನವೀಕೃತಗೊಂಡಿರುವಂತಹ ರೈಲ್ವೆ ನಿಲ್ದಾಣ, ಈ ಒಂದು ರೈಲ್ವೆ ನಿಲ್ದಾಣಕ್ಕೆ ಅಯೋಧ್ಯ ಧಾಮ್ ಅನ್ನೋ ಒಂದು ಹೆಸರನ್ನ ಕೂಡ ಇಡಲಾಗಿರುವಂತದ್ದು. ಅಯೋಧ್ಯೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದಿದ್ದಾರೆ. ದೆಹಲಿಯಿಂದ ಆಗಮಿಸಿದಂತಹ ಪ್ರಧಾನಿ ಮೋದಿ ಅಯೋಧ್ಯೆಗೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರೈಲ್ವೆ ನಿಲ್ದಾಣ ಕೂಡ ಉದ್ಘಾಟನೆಯಾಗುತ್ತೆ. ನವೀಕೃತಗೊಳಿಸಲಾಗಿರುವಂತಹ ಹಲವಾರು ವಿಶೇಷತೆಗಳಿಂದ ಕೊಟ್ಟಿರುವಂತಹ ಈ ಒಂದು ರೈಲ್ವೆ ನಿಲ್ದಾಣ ಅಯೋಧ್ಯಧಾಮ್ ರೈಲ್ವೆ ನಿಲ್ದಾಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಯಾಗಲಿದೆ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ, ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗೋದಕ್ಕೆ ಪ್ರಧಾನಿ ಮೋದಿ ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಹಲವಾರು ಗಣ್ಯರು ಈ ಒಂದು ಸಂದರ್ಭದಲ್ಲಿ, ಈ ಒಂದು ಐತಿಹಾಸಿಕ ಕ್ಷಣಗಳಿಗೆ ಹಲವಾರು ಗಣ್ಯರು ಕೂಡ ಸಾಕ್ಷಿಯಾಗಲಿದ್ದಾರೆ. ಖುದ್ದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆ ರಾಜ್ಯಪಾಲೆ ಕೂಡ ಆಗಿರುವಂತಹ ಆನಂದಿಬೆನ್ ಪಟೇಲ್ ಇಬ್ರು ಕೂಡ ಹೋಗಿ ಪ್ರಧಾನಿಯವರನ್ನ ಬರಮಾಡ್ಕೊಂಡಂತ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇದು ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಏರ್ಪೋರ್ಟ್. ಸುಮಾರು 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಏರ್ಪೋರ್ಟ್. ಇದನ್ನ ಇವತ್ತು ಲೋಕಾರ್ಪಣೆಗೊಳಿಸುವಂತ ಕಾರ್ಯ ನಡೆಯುತ್ತೆ. ಅದೇ ಏರ್ಪೋರ್ಟ್ಗೆ ಈಗ ಆಲ್ರೆಡಿ ಪ್ರಧಾನಿ ಬಂದಿದ್ದಾರೆ. ಬಟ್ ಈಗ ಉದ್ಘಾಟನೆ ಮಾಡಲ್ಲ, ಅವರು ನೇರವಾಗಿ ಈಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾರೆ. ಸುಮಾರು 15 ಕಿಲೋಮೀಟರ್ನಷ್ಟು ರೋಡ್ ಶೋ ಮುಖೇನವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನ್ ಅನ್ನ ಉದ್ಘಾಟನೆಗೊಳಿಸುವಂತ ಕಾರ್ಯ ಆಗುತ್ತೆ, ಲೋಕಾರ್ಪಣೆಗೊಳಿಸುವಂತ ಕಾರ್ಯ. ರೈಲ್ವೆ ಸ್ಟೇಷನ್ ಕೂಡ ಈಗ ಆಲ್ರೆಡಿ ಸಿದ್ಧ ಆಗಿದೆ. ನವೀಕೃತ ರೈಲ್ವೆ ಸ್ಟೇಷನ್, ಮುಂಚೆ ಇತ್ತು ರೈಲ್ವೆ ಸ್ಟೇಷನ್, ಈಗ ಅದಕ್ಕೆ ಬಹಳ ಮಾಡರ್ನ್ ಟಚ್ ಅನ್ನ ಕೊಡಲಾಗಿದೆ ಪಕ್ಕದಲ್ಲೇ. ಹಾಗೆ ಈಗ 15 ಕಿಲೋಮೀಟರ್ನಷ್ಟು ರೋಡ್ ಶೋ ಕೂಡ ನಡೆಯುತ್ತೆ. ವಿಮಾನ ನಿಲ್ದಾಣದಿಂದ ರೈಲ್ವೆ ನಿಲ್ದಾಣದವರೆಗೂ ಪ್ರಧಾನಿಯ ರೋಡ್ ಶೋ ಅನ್ನ ನೀವೀಗ ನೋಡಬಹುದಾಗಿರುತ್ತೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದಿಂದ ಈಗ ರೈಲ್ವೆ ನಿಲ್ದಾಣದವರೆಗೂ ರೋಡ್ ಶೋ ಅನ್ನ ನಡೆಸಲಾಗುತ್ತೆ. ಸುಮಾರು 15 ಕಿಲೋಮೀಟರ್ನ ರೋಡ್ ಶೋ. 100ಕ್ಕೂ ಹೆಚ್ಚು ಕಡೆ ಈ ಬೇರೆ ಬೇರೆ ಕಲಾ ತಂಡಗಳ ಕಲಾ ಪ್ರದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ UP CM ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಒಂದು ಬದಲಾವಣೆಯನ್ನು ತರುವಂತ ನಿಟ್ಟಿನಲ್ಲಿ ಬಹಳ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದ ಚರ್ಚೆ, ವಿಶ್ಲೇಷಣೆ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಈ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು, ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಕೇಂದ್ರದ ಜೊತೆಗೆ ಸಹಕಾರವನ್ನ ಪಡೆಯುತ್ತಾ ಅವರು ಮುಂದೆ ಸಾಗ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ತೀರಾ ಮೊನ್ನೆ ಕೂಡ ಈ ದೇಶದ ಹೆಚ್ಚಿನ GDP ಸಾಧಿಸ್ತಾ ಇರುವಂತಹ GDPಯ ದರ ಹೆಚ್ಚಿನ ಮಟ್ಟದಲ್ಲಿ ಸಾಧಿಸ್ತಾ ಇರುವಂತಹ ರಾಜ್ಯಗಳಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ ಉತ್ತರ ಪ್ರದೇಶ ಅನ್ನುವಂಥದ್ದು ಮೊನ್ನೆ ತಾನೇ ಒಂದು ಬಹಿರಂಗಗೊಂಡಿದ್ದಂಥ ವಿಚಾರ. ಸೊ ಅದು ಎಲ್ಲವೂ ಕೂಡ ಉತ್ತರ ಪ್ರದೇಶದ ಅಭಿವೃದ್ಧಿಯ ಪಥ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೆಲ ನಿದರ್ಶನಗಳು ಕೂಡ ಆಗಿದೆ. ಒಂದ್ ಕಡೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕೇಂದ್ರದಿಂದ ವಿಶೇಷವಾಗಿ ಹೆಚ್ಚಿನ ಸವಲತ್ತು ಸಿಗ್ತಾ ಇರುವಂಥದ್ದು ಆ ರಾಜ್ಯಕ್ಕೆ ಅನುಕೂಲ. 2ನೇದಾಗಿ ಈಗ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಉತ್ತರ ಪ್ರದೇಶ ಮತ್ತೆ ಈಗ ದೇಶದ ಗಮನ ಸೆಳೀತಾ ಇದೆ.